ಏನೇ ಇದ್ರು ಇಲ್ಲ PDO ಮೇಲೆ ಹೇಳ್ತಾನೆ ಇವನು, ಈಗ ಒಂದ್ಸರಿ ಕೊಡಿಸ್ತೀನಿ ಅಂತ ಒಪ್ಕೊಂತಾನೆ. ಆಮೇಲೆ ನೋಡಿದ್ರೆ ಇಲ್ಲ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾನೆ. PDO ಗೊತ್ತು ಅಂತ ಹೇಳ್ತಾನೆ. ಇದಕ್ಕೆ ಇಲ್ಲ PDO ಇನ್ವಾಲ್ವ್ ಆಗೋರ ಇಲ್ಲ ಇವನು ವಾಟರ್ ಮ್ಯಾನ್ ಇನ್ವಾಲ್ವ್ ಆಗೋನೆ ಅಂತ ಗೊತ್ತಿಲ್ಲ. ಹಿಂದೆ ಸುಮಾರು ವರ್ಷದಿಂದ ನಮ್ಮೂರಲ್ಲಿ ವಾಟರ್ ಮ್ಯಾನ್ ಕೆಲಸ ಮಾಡಿದಾನೆ ಮಲ್ಲಪ್ಪ ಅಂತ ಹೇಳಿ. ಇದುವರೆಗೂ ಯಾವ್ದು ಸಮಸ್ಯೆ ಇರಲಿಲ್ಲ. ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದ್ದ. ಇವ್ ರವಿ ಬಂದ್ಮೇಲೆ ಇಲ್ಲ PDO ಮೇಲೆ ಹೇಳ್ತಾನೆ, ಇಲ್ಲ ಒಂದ್ಸಾರಿ ಕೊಡಿಸ್ತೀನಿ 100 ಲಂತಾಗ್ಲಿ ಕೊಡಿಸ್ತೀನಿ ಅಂತ ಹೇಳಿ ಒಪ್ಕೊಂಡ್ ಅವಾಗೆ. ಈಗ ಅವ್ರ ಅಣ್ಣ ಬಂದ್ರು ಅನ್ಬಿಟ್ಟು ನಾನೇ ಕೊಡಿಸ್ತೀನಿ ಮೇಡಮ್ ಅವರೇ ಅಂತ ಹೇಳ್ತಾ ಇದ್ದಾನೆ. ಅದು ನಮ್ಗೆ ರಂಗಮಯ್ಯ ಅವರು ಹೇಳಿ ಆತರ ಮಾಡ್ಸಿದ್ದಾರೆ. ಅವರು ಅದ ಪಂಪು ಮೋಟರ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಅದು ಎಲ್ಲ ಏನಿದ್ರು PDO ಸಾರ್ ಬಂದು ಅವರೇ ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನಾನು ಭಾಗಿ ಆಗಿಲ್ಲ. ನಾನು ನಮ್ಗೆ ವಾಟರ್ ಮ್ಯಾನ್ ಆಗಿ ಗೊತ್ತಾಗಿ ನಮ್ಗೆ ಗೊತ್ತಿರಲಿಲ್ಲ. ಈ ಕೆಲವು ದಿನಗಳ ಮೇಲೆ ನಮಗೆ ಗೊತ್ತಾಯ್ತು ಈ ತರ ಹಿಂಗಾಗಿದೆ ಅಂತ. ಆಮೇಲೆ ನಾವು ಹೋಗಿ ಚೆಕ್ ಮಾಡಿದ್ವಿ, ಎಲ್ಲ ಸುದ್ದಿ ನೋಡಿದ್ವಿ, ಅದ್ರಲ್ಲಿ ಇರ್ಲಿಲ್ಲ ಅಲ್ಲಿ. ಆಮೇಲೆ ನಾನು ಅವ್ರಿಗೆ ಫಸ್ಟ್ ಒಂದ್ಸಲಿ ಇನ್ಫಾರ್ಮ್ ಮಾಡಿದ್ದೆ ಅವ್ರಿಗೆ, ಇದೇ ತರ ಆಗಿತ್ತು ಅಲ್ಲಿ ಮೋಟರ್ ಹೊಡ್ತಾರೆ ಇಲ್ಲ. ಅವಾಗ ಹೇಳಿದೆ ಸರ್ ಈ ತರ ಇದ್ರಲ್ಲಿ ಪಂಪು ಮೋಟರ್ ಇಲ್ಲ ಅಂತ ಹೇಳಿದ್ದೆ. ಸರಿ ನಾ ಆಯ್ತು ಬಿಡು ಅಂತ ಹೇಳಿದ್ರು. ಸರ್ ಅದ್ರಲ್ಲಿ ನಾನ್ ಗೊತ್ತಿಲ್ಲ ಸರ್, ನಾನು ನೋಡಿದ್ರೆ ನನ್ಗೆ ಗೊತ್ತಿದ್ರೆ ನಾನು ಹೇಳಿ. ಅದು ಸ್ಟಾಕ್ ಅಲ್ಲಿ ಬರ್ದಿದ್ದಾರೋ ಬರ್ದಿಲ್ಲೋ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಸರ್. ಅದು ಅದ ಇಶ್ಯೂ ಸ್ಟಾಕ್ ಇಂದು ನಮ್ಗೆ ಗೊತ್ತಿರಲ್ಲ. ಅದೇನಿದ್ರು ಪಂಚಾಯತಿ ನಿಮ್ಗೇನ್ ಗಮನಕ್ಕೆ ಬಂದಿಲ್ಲ ಸರ್? ಏನೋ ಅನುಮಾನ ಇದೆಯಾ ಸರ್? ನಮ್ಗೇನಿಲ್ಲ ಅನುಮಾನ ಇಲ್ಲ. ಅದೇ ಅವರೇನೆ ಎತ್ತಿರೋದು ಅಂತ ನಮ್ಗೆ. ಅವರು ರಂಗದಾಮಯ್ಯ ಅವರೇನೆ. ಅವರು PDO ಸಾಹೇಬ್ ಅವ್ರು ಎತ್ತಿದ್ದಾರೆ. ಅದ್ರಲ್ಲಿ ಒಂದು ಪಂಪು ಮೋಟ್ರು ಅಣಬೆ ದೊಡ್ಡಕೆರೆಯಲ್ಲಿ ಬಿಟ್ಟಿದ್ದಾರೆ. ಮತ್ತೆ ಪ್ಯಾನಲ್ ಬೋರ್ಡ್ ಮಳೆನಲ್ಲಿ ಕೊಟ್ಟಿದ್ದಾರೆ ಅಂತ ಅವರಂದ್ರು. ಹಂಗಾದ್ಮೇಲೆ ಅಷ್ಟೇ ಇಲ್ಲ. ಅದು ಗ್ರಾಮ ಪಂಚಾಯತಿಗೆ ಮಾಡಿದ್ರು. ಗ್ರಾಮ ಪಂಚಾಯತಿ ಅದೇ ಸರ್. ಪೈಪಿನ್ ನಮಗೆ ಗೊತ್ತಿಲ್ಲ, ಇಷ್ಟು ಮಾತ್ರ ನಮಗೆ ಗೊತ್ತಾ. ಅಷ್ಟು ರಂಗದಾಮಯ್ಯ ಅವ್ರು ಹೇಳಿದ್ರು ಅಷ್ಟಿದೆ. ಸ್ಟಾಕ್ ಎಂಟ್ರಿ ಎಲ್ಲ ಅವರೇ ಬರ್ಕೊಂಡು ಅವರೇ ಇದು ಮಾಡ್ತಾ ಇದ್ರು. ಒಂದ್ಸಲಿ ಬುಕ್ ಚೆಕ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ರವಿ